ನಾಳೆ ಕೊಟ್ಟೂರಲ್ಲಿ ಪಂಚಮಸಾಲಿ ಸಮಾಜದಿಂದ ಪ್ರತಿಭಟನೆ. ಕೊಟ್ಟೂರು ಬೆಳಗಾವಿಯಲ್ಲಿ ಡಿ10ರಂದು ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಕೋರಿ ಕೈಗೊಂಡ ಹೋರಾಟದಲ್ಲಿ ದಿಢೀರ ಲಾಠಿ ಚಾರ್ಜ್ ನಡೆಸಿ ಪಂಚಮಸಾಲಿ ಸಮಾಜದ ಶಕ್ತಿಯನ್ನು ಅತ್ತಿಕೊಕ್ಕುವ ತಂಬ ಅಲ್ಲಿರ್ತಕ್ಕಂಥ ಎಲ್ಲ ಉದ್ದೇಶ ಇರ್ತದೆ. ಮುಖ್ಯಮಂತ್ರಿಗಳೇ ಬರಬೇಕು, ಮುಖ್ಯಮಂತ್ರಿಗಳು ಭೇಟಿ ಬರಬೇಕು, ಅವ್ರ ತಮ್ಮ ಅನಿಸಿಕೆ ವ್ಯಕ್ತಪಡಿಸಬೇಕು, ಇದೇ ಮೀಸಲಾತಿ ಬಗ್ಗೆ ಒಂದು ಘೋಷಣೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಮುಖ್ಯ ಧ್ಯೇಯ. ಆದರೆ ಆ ಧ್ಯೇಯ ಆಗಲ್ಲ. ಅದು ಜನರಿಗೆ ಎಷ್ಟು ರೊಚ್ಚ ಅಂದರೆ ಅದು ಹೋಗಿ ಬುತ್ತಿ ಹಾಕ ಹೊಡೆಯುತ್ತೆ. ಪ್ರತಿಯೊಬ್ಬರು ಬಾಯ, ಸಣ್ಣವ್ರ ಬಾಯ, ದೊಡ್ಡವ್ರ ಬಾಯ ಹೋಗ್ಬೇಕು ಬುತ್ತಿ ಹಾಕು. ಯಾಕಂದರೆ ಮನಸ್ಸಿನಲ್ಲಿ ಅದೇ ಮೀಸಲಾತಿ ಅಷ್ಟು ಒಂದು ಚಿಂತನೆ ಆ ಕ್ರಿಯೆ ಮೀಸಲಾತಿ ಅಂತಕ್ಕಂಥ ಚಿಂತು ಯಾರ ಮನಸ್ಸಿಗಿಲ್ಲಪ್ಪ ಅಂದರೆ ಇದು ನಾಟಕ 10 ನಿಮಿಷ. ಆ ಕ್ರಿಯೆ ಮೀಸಲಾತಿ ಅಂತಕ್ಕಂಥದ್ದು ಅವನಿಲ್ಲ ಅಂದರೆ ಬರ್ತದನಿಲ್ಲ ಅಂದರೆ ಅವನ ಪಂಚಮಸಾಲಿನೇ ಅಲ್ಲ ಅಂತ ನಾನು ಹೇಳ್ತಿರೋದು. ಎಂಥ ಅನ್ಯಾಯ ನಡೀತಕ್ಕಂಥದ್ದು, ಆ ಮೀಸಲಾತಿ ಎಂಥ ಅನ್ಯಾಯ ನಡೀತಕ್ಕಂಥದ್ದು ಇಲಾಖೆಯಲ್ಲಿರ್ತಕ್ಕಂಥ ಕಣ್ಣಾರಲ್ಲಿ ಗೊತ್ತಾಗ ನಾವು ಬೇಕಾದ ಸನ್ನಿವೇಶಗಳು ಭಾಳ ಹೇಳಿದ್ರು. ಅದು ನೋವು ನೆನೆಸ್ಕೊಂಡು ನಿಮಗೆ ದುಃಖ ಆಗ್ತದೆ, ನಮಗೆ ಎಷ್ಟು ಆಗ್ತದೆ ದುಃಖ ಆಗ್ತದೆ. ಹೇಳಿ ಅದೇನೇ ಈಗ ಕ್ರಿಯೆ ಮೀಸಲಾತಿ ಹೋರಾಟ ನಡೀತಿತ್ತು. ಅವ್ರು ಯಾರೇ ಹೋರಾಟ ಮಾಡಿ ಆ ಹೋರಾಟಕ್ಕೆ ಬೆಂಬಲ ಕೊಡಬೇಕಾಗಿರ್ತದೆ ನಮ್ಮ ಕೆಲಸ. ಆ ಹೋರಾಟ ಯಾವುದಾದ್ರೂ ತಮ್ಮ ಸ್ವಾರ್ಥಕ್ಕೋಸ್ಕರ ಹೋರಾಟ ಮಾಡ್ತಾರೆ. ಒಂದು ಸಮಾಜದ ಮಕ್ಕಳ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮತ್ತು ಉದ್ಯೋಗಕ್ಕಾಗಿ ಅವರು ಸ್ಟ್ರೈಕ್ ಮಾಡ್ತಾರಲ್ಲ, ಯಾವುದು ರಾಜಕೀಯ ಉದ್ದೇಶಕ್ಕೂ ಸ್ಟ್ರೈಕ್ ಮಾಡ್ತಾರೆ. ಇಂಥ ಒಂದು ಬೆಳವಣಿಗೆ ಪ್ರೋತ್ಸಾಹ ಕೊಡಲೇಬೇಕು. ಪ್ರೋತ್ಸಾಹವನ್ನು ಕೊಡದೇ ಇಲ್ಲ ಅರ್ಥ ಇಲ್ಲ. ಆ ನಿನ್ನೆ ಯಾವಾಗ ಮುಖ್ಯಮಂತ್ರಿಗಳು ಬರಲೇ ಇಲ್ಲ, ಅವಾಗ ಗುರುಗಳು ಏನು ಮಾಡಿದ್ರು, ನಾವು ಸುವರ್ಣಸೌಧಕ್ಕೆ ಹೋಗಿ ಮನವಿ ಸಲ್ಲಿಸ್ಕೊಳ್ಳೋಣ ಅಂತ ಅಭಿಪ್ರಾಯ ಬಂದಾಗ ಜನರು ಕಿಚ್ಚೆಬ್ಬಿಸ್ತು. ಹೋಗಿ ಮುತ್ತಿಗೆ ಹಾಕೋಣ ಅಂತಕ್ಕಂಥ ಅಭಿಪ್ರಾಯ. ಅವರೆಲ್ಲ ಮುತ್ತಿ ಹಾಕಿದ್ರು ಸುವರ್ಣಸೌಧ ಉಳಿತಿದ್ದರು. ಅಷ್ಟು ಬಡಿಗೆ ಜನ ಅಂಥ ಭಯ. ಈ ಹಿಂದೆ ಬೆಳಗಾವಿ ನಡೆದಿರ್ತಕ್ಕಂಥದ್ದು ಅವತ್ತು ಇದೇ ಮಾತನ್ನು ಅವತ್ತೇನಾದ್ರು ಹೇಳಿದರೆ ಅವತ್ತು ಎಲ್ಲರೂ ಬರೋಲ್ಲ. ಅವತ್ತು ಎಲ್ಲರೂ ಹೋಗಿದ್ದು ಕೆಲವು ಅವತ್ತು ಎಲ್ಲರೂ ಬರೋಲ್ಲ. ಆದರೆ ಅವತ್ತೇನು ಬಸವರಾಜ ಇವರೆಲ್ಲರೂ ಭಾಳ ಶಾಂತ ಮಾಡಿದ್ರು ಮುಂಬೈ ಸರ್ಕಾರ. ಇವರು ಅವತ್ತೆಲ್ಲರೂ ಬರೋಲ್ಲ ಅಂಥ ಸನ್ನಿವೇಶ. ಅಲ್ಲಿ ಇವತ್ತು ನಮಗೆ ಅದು ಭಾಳ ದುಃಖ ಆಗಿದೆ. ಮುಖ್ಯಮಂತ್ರಿಗಳು ಬಂದು ಹೇಳಿಕೆ ಕೊಡಬೇಕಾಗಿತ್ತು. ಈ ನೈತಿಕ ನಮ್ಮ ಆದರೂ ಬೇರೆ ಕೂಡ ಹೇಳಿ ಕಳಿಸಿದೆ. ಅದು ಸ್ವಲ್ಪ ನಮ್ಮ ಗುರುಗಳಿಗೆ ಸಮಾಜಕ್ಕೆ ಸ್ವಲ್ಪ ಅವಮಾನ ಮಾಡಿದ ಪರಿಸ್ಥಿತಿ ಅಂತಕ್ಕಂಥ ನೋವನ್ನು ಪರಿಸ್ಥಿತಿ ಇದು ಆಗಬಾರ್ದು. ಇದಕ್ಕೆ ಗುರುಗಳು ಹೇಳಿದರೆ ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿರ್ತಕ್ಕಂಥ ಪ್ರತಿಭಟನೆ ನಾವು ಮಾಡ್ತಕ್ಕಂಥ ಮಾತೇ ಕರ್ತವ್ಯ ಇರ್ತದೆ. ಪ್ರತಿಭಟನೆ ಪ್ರತಿಯೊಬ್ಬರು ಪಾಲ್ಗೊಳ್ಳೋದು, ಪ್ರತಿಯೊಬ್ಬರು ನಾವು ಏನಿದೆ ಹೇಳು ನಮ್ಮ ಗುರು ರಾಜ್ಯದಿಂದ ಆ ಪ್ರಕಾರ ನಾವು ಪ್ರತಿಭಟನೆ ವ್ಯಕ್ತ ಮಾಡಿದ್ದೀವಿ. ಅಂದರೆ ನಮ್ಮ ಕೂಗು ಸರ್ಕಾರ ಕೊಡುತ್ತೆ. ಆ ಒಂದು ಕೂಗಿನಿಂದ ಎಂಥ ಪ್ರತಿಭಟನೆಯಿಂದ ನಮ್ಮ ಕೂಗು ಕೊಟ್ಟು ನಮ್ಮ ಬೇಡಿಕೆಗಳು, ನಮ್ಮ ಮೀಸಲಾತಿ ಬೇಡಿಕೆ ಈಡೇರಿದರೆ ನಮಗೆಲ್ಲ ಒಂದು ಸಾರ್ಥಕ ಹೋರಾಟ ಮಾಡತಕ್ಕಂಥದ್ದು ನಮ್ಮ ಭಾವನೆ. ಇಂಥ ಹೋರಾಟಕ್ಕೆ ನಮ್ಗೆ ಯಾವಾಗಲೂ ಬೆಂಬಲಿದೆ. ನಾವು ನಾಳೆನೇ ಅದನ್ನು ಮಾಡೋಣ ಅಂತಕ್ಕಂಥ ಅಭಿಪ್ರಾಯ ಇದೆ. ನಾವು ಎಷ್ಟೇ ಜನರು ನಾವು ಜನ ಬರ್ತಾರಂತ ಕಾಯಕ್ಕೆ ಹೋಗ್ಬಾರ್ದು. ನಾವು ನಾಟಕ ಬರ್ತಿದ್ರೆ ಕಾರ್ಯಕ್ರಮ ಮಾಡ್ತೀವಿ. ಆವಾಸ ಮಿಷನರಿ ಮಾಡ್ತಿರ್ತಾರೆ. 10,000 ಬೆಡ್ಡಕ್ಕೂ ಹಾಕಿ 10,000 ಮಂದಿ ಕೂತಕ್ಕಂಥ ಬೆಡ್ಡಲ್ಲಿ ಇರ್ತದೆ. ಅವರು 4 ಮಂದಿ ಬಂದಿರ್ತಾರೆ. ಟೈಮ್ ಸರಿ ಪ್ರಾರಂಭ ಮಾಡ್ತಾರೆ. ಸಭೆ 4 ಮಂದಿ ಇರ್ತಾರೆ. ಅವ್ರ ಕೆಲಸ ಅವ್ರು ಬರಲೇ ಇರುವುದು ಅಂತ ಕಾಯೋದು. ಅದನ್ನು ನಾವು ಮೇಂಟೈನ್ ಮಾಡ್ತೀವಿ. ನಾನು ಸೇರಿದ್ರೆ 4 ಮಂದಿ ಹೇಗೆ ಮಾಡಬೇಕಪ್ಪ ಅವನು ಬೇಡ. ನಾವೇನು ಟೈಮ್ ಫಿಕ್ಸ್ ಮಾಡಿರ್ತೀವಿ. ಆ 5 ನಿಮಿಷ ಮೇಲೆ ಆ ಟೈಮ್ ಆಗಲಿ. ನಾವು ಎಷ್ಟು 10 ಮಂದಿ 15 ಮಂದಿ 50 ಮಂದಿ 100 ಮಂದಿ ನಾವು ಪ್ರತಿಭಟನೆ ಹೋಗ್ತಾ ಈ ಸಂದರ್ಭದಲ್ಲಿ ಕೆಲಸ ನಾಳೆನೇ ಪ್ರತಿಭಟನೆ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಕೈಯಲ್ಲಿ ಏನಾಗ್ತದೆ ನಮ್ಗೆ ಆಗ್ತಕ್ಕಂಥ ಸಹಾಯ ಮಾಡ್ತಕ್ಕಂಥ ಮಾತಾಡ್ತೀನಿ. ಒಬ್ಬ ಮನುಷ್ಯನಾಗಿ ನಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಿನ್ನೆ ನಡೆದಿರ್ತಕ್ಕಂಥ ಒಂದು ಆ ಘಟನೆ ಅಯ್ಯೋ ಬರ್ತದೆ. ನಾವು ಟಿವಿಯಲ್ಲಿ ನೋಡಿದ್ದೀನಿ ಅಷ್ಟೇ. ನಾವು ಹೋಗಬೇಕಾಗಿದ್ದು ಅನಿವಾರ್ಯ ಕಾರಣದಿಂದ ನಾನು ಹೋಗೋಕ್ಕಾಗಲಿಲ್ಲ. ಬಟ್
ಹೆಣ್ಣು ಗಂಡು ಅದು ಯಾರಾಗಿ ಅಣ್ಣ ತಮ್ಮ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಆ ತೆರೆ ಹೊಡೆದು ಅದೆಲ್ಲ ಬೇಡ, ನನಗೆ ಅದು ಬೇಕಾಗಿಲ್ಲ. ನಾಳೆ ಇಲ್ಲಿ ನಾವೆಲ್ಲ ಸೇರ್ಬೇಕಾಗಿದ್ದ ಕಾರಣ ಏನಂತಂದ್ರೆ ಅದನ್ನು ಫಸ್ಟ್ ನಾಳೆ ಮಾಡಬೇಕು ಅಥವಾ ನಾಳೆ ಮಾಡಬೇಕು. ಇವತ್ತಿನಿಂದಲೇ ಕಾರ್ಯಕ್ರಮವನ್ನು ನಾನು ಹಾಕ್ತೀನಿ. ಒಂದು ಸೈಡ್ ನಾನು ಹೋಗಿ ಬರ್ತೀನಿ. ಎಲ್ಲ ಹಳ್ಳಿಗಳಿಗೆ ನೀವು ತಿಳಿಸಿದ್ರೆ ಈ ಹಳ್ಳಿಗೆ ಹೋಗು ಅಂತ ಹೇಳಿದ್ರೆ ಆ ಹಳ್ಳಿಗೆ ಹೋಗಿ ನಾನು ನಾಳೆ ಹೋಗ್ಬೇಕು ಅಥವಾ ನಾಳೆ ಹೋಗ್ಬೇಕು ಅನ್ನೋದನ್ನು ನೀವು ತೀರ್ಮಾನ ಮಾಡಿ ನಾನು ಇವತ್ತಿಂದಲೇ ಕಾರ್ಯಕ್ರಮ ಹಾಕ್ತೀನಿ. ಒಂದು ಸೈಡ್ ನಾನು ಹೋಗಿ ಎಲ್ಲರನ್ನು ಸೇರಿಸ್ಕೊಂಡು ಇಲ್ಲಿ ಗೌರವ ವ್ಯವಸ್ಥೆ ನಾನು ಮಾಡ್ತೀನಿ ಅಂತ ಹೇಳಿ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕರಿಸಿದ ಅಣ್ಣನಂದ್ರೆ ನೋಡ್ರಿ, ಇಷ್ಟು ದಿವಸದಿಂದ ನಾವು ಸುಮಾರು 4-5 ವರ್ಷ ಅಥವಾ 5-8 ವರ್ಷಗಳಾದ್ರೂ ಸಹ ಪ್ರತಿಭಟನೆ ಮಾಡ್ಕೊಂತಲೇ ಬರ್ತಾ ಇದ್ದೀವಿ. ಒಂದು ಸಹ ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಪ್ರಚೋದನೆ ನೀಡಿಲ್ಲ, ಯಾವುದು ಮಾಡ್ಕೊಂಡಿಲ್ಲ. ಒಂದ್ಸಾರಿ ಇಲ್ಲಿಂದ ನಡಿಗೆ ರೂಪದಲ್ಲಿ ಹೋಗಿ ಬೆಂಗಳೂರಿಗೆ ಕುಂದಿ ಹಾಕಿ ಬೆಂಗಳೂರಲ್ಲಿ ಕೇಳ್ಕೊಂಡು ಸಹ ಯಾವ ಕಾರಣದಿಂದ ಉತ್ತರ ಕೊಡಲಿಲ್ಲ. ನಿನ್ನೆ ದಿವಸ ನೋಡಿದ್ರೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ನೋಡಿದ್ರೆ ನಾನು ಯಾವಾಗಲೂ ನನ್ನ ಕಾಣಲೆಲ್ಲ ನಾನು ಕೊಡ್ಲಿಕ್ಕೆ ತಯಾರಿದ್ದೀನಿ, ಮಾಡಕ್ಕೆ ತಯಾರಿದ್ದೀನಿ ಅಂತ ಮಾತನ್ನು ಹೇಳ್ಕೊಂತ ಹಿಂಗೆ ತರಕ್ಕಂತ ಹೋಗ್ತದೆ. ಪರ್ಟಿಕ್ಯುಲರ್ಲಿ ನಮ್ಮ ರಾಜ್ಯ ಹಾಳಾಗ್ತದೆ ಸಿದ್ದರಾಮಯ್ಯನಿಂದ. ನಿಜವಾಗಿಯೂ ಸಹ ಆ ಸಿದ್ದರಾಮಯ್ಯನಷ್ಟು ಗರ್ವ ಈ ಪ್ರಪಂಚದಲ್ಲಿ ಯಾರು ಇರ್ಲಿಕ್ಕಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾವ ಮಂತ್ರಿಗೂ ಬೆಲೆ ಕೊಡಲ್ಲ, ಪ್ರಧಾನಮಂತ್ರಿಗೂ ಬೆಲೆ ಕೊಡಲ್ಲ, ಹಿರಿಯರಾದಂತಹ ನಮ್ಮ ಇವ್ರ್ಯಾರು ದೇವೇಗೌಡರಿಗೆ ಕೊಡಲಿಲ್ಲ. ಅವ್ರ ಮಂದಿ ಇವರೆಲ್ಲ ನಾವೆಲ್ಲ ಪಚ್ಚಗಳು ಅಂತಕ್ಕಂಥ ಭಾವನೆನೇ ಇಲ್ಲದಂತೆ ಹೆಂಗ್ ಬೇಕಂಗೆ ಏಕವಚನ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾವು ತಿಳಿಸಿದಂತೆ ಯಾವ ಸಮಯ ಹೇಳ್ತಾರೋ ಆ ದಿವಸದಿಂದಲೇ ನಾವು ಪ್ರತಿಭಟನೆಯಲ್ಲಿ ನಿರತರಾಗೋಣ. ಆಮೇಲೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾದಕ್ಕೆ ಅಟ್ಲೀಸ್ಟ್ ನಮಗೆ ಸ್ಪಂದನೆ ಬಂದು ನಮ್ಮ ಹತ್ರ ಕಂಡು ನಾವು ಹೋದ್ರೆ ಅವ್ರನ್ನ ಕಾಣಕ್ಕೆ ಹೋದ ಸಮಯದಲ್ಲಿ ಅದು ನಮ್ಮ ಕರ್ಮ. ನಿನ್ನೆ ದಿವಸ ಎಸ್.ಎಫ್. ಕೃಷ್ಣ ಇದಾಗಿದ್ದು ಅದಕ್ಕೊಂದು ನೆವ ಅವನಿಗೆ, ನಾನು ಅಲ್ಲಿಗೆ ಹೋಗ್ಬೇಕಾಗಿತ್ತು ಇಲ್ಲಿಗೆ ಹೋಗ್ಬೇಕಾಗಿತ್ತು ಅಂತಕ್ಕಂಥ ನೆವ. ಆದ್ರೆ ಸುಮಾರು ಪತ್ರಿಕೆಯಲ್ಲಿ ಟಿವಿಯಲ್ಲಿ ಆ ಜನಸಂಖ್ಯೆ ನೋಡಿದಾಗ ಎಷ್ಟೊಂದು ಜನರು ನಮ್ಮ ಇದಕ್ಕೆ ಸಹಾಯಕ್ಕೆ ಹೋದರೆ ಅವರು ಮುಂದೆ ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ. ಅದರಿಂದ ನಾವೆಲ್ಲರೂ ಸಹ ಸೇರ್ಕೊಂಡು ನಮ್ಮ ಶಿವಣ್ಣ ಹೇಳಿದಂತೆ 10 ಮಂದಿ 100 ಮಂದಿ ಇರಲಿ 1000 ಮಂದಿ ಇರಲಿ ಆ ಸಮಯದಲ್ಲಿ ನಾವೆಲ್ಲರೂ ನಾಳೆ ಪ್ರತಿಭಟನೆ ಮಾಡೋಣ. ನಾವು ಮಾಡಲಿಕ್ಕೆ ಯಾವಾಗಲೂ ಸಹ ತಯಾರಿರ್ತೀನಿ. ನನ್ನ ಇಷ್ಟು ಅನಿಸಿಕೆ ಅಂತ ಹೇಳಿ ನನ್ನ ಶ್ರೀಗಳ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಗುತ್ತಿಗೆ ಸರ್ಕಾರವನ್ನು ಎಚ್ಚರಿಸೋಕ್ಕೋಸ್ಕರ ಆ ಒಂದು ಸ್ಥಳದಲ್ಲಿ ಸರ್ಕಾರ ನಮ್ಮ ಭೂಸಂಖ್ಯಾತರನ್ನು ನಿರ್ಲಕ್ಷಿಸಿ ಒಟ್ಟು ಸೌಜನ್ಯಕ್ಕೂ ನಮ್ಮನ್ನ ಏನು ವಿಚಾರ ಮಾಡಿದರೆ ನಮ್ಮ ಸಮಾಜದ ಶ್ರೀಗಳ ಮೇಲೆ ಮತ್ತು ನಮ್ಮ ಶಾಸಕರ ಮೇಲೆ ಲಾಠಿ ಚಾರ್ಜ್ ಮಾಡಿ ಮತ್ತು ಉದ್ಯೋಗದ ಮೇಲೆ ಮತ್ತು ನಮ್ಮ ಕಾರ್ಯಕರ್ತರ ಮೇಲೆ ಅಂದರೆ ಭಾಳ ಒಂದು ಕ್ರೂರವಾಗಿ ವರ್ತನೆ ಮಾಡಿ ಕೇಸ್ ಹಾಕಿರ್ತಾರೆ. ಆ ಒಂದು ಸಭೆಯನ್ನು ನಾವು ಖಂಡಿಸಿ ಇಡೀ ರಾಜ್ಯಾದ್ಯಂತ ಸ್ಟ್ರೈಕ್ ಮಾಡಬೇಕು ಅಂತೇಳಿ ಗುರುಗಳು ಸಭೆಗೆ ಕರೆದುಕೊಟ್ಟು ಆ ಒಂದು ನಿಮಿತ್ತ ನಾವು ನಮ್ಮ ತತ್ವದಿಂದ ಇಲ್ಲಿ ನಮ್ಮ ಸಮಾಜದ ಮುಖಂಡರ ಅನಿಸಿಕೊಂಡು ಕೇಳಲಿಕ್ಕೋಸ್ಕರ ಸಭೆ ಸಿಕ್ತು. ಇಲ್ಲಿ ನಮ್ಮ ಸೇರಿದಂತ ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಈ ಕಾರ್ಯಕ್ರಮ ಸ್ವಾಗತ ಹಾಗೂ ಪಂಚವಿಚಾರ ಸಮಾಜದ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ವಿವೇಕಾನಂದ ಸ್ವಾಗತ. ಅದೇ ರೀತಿ ನಮ್ಮ ಸಮಾಜದ ಮಾಜಿ ಅಧ್ಯಕ್ಷರು ಹಾಲಿ ಎಪಿಎಂಸಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಿವಣ್ಣ ಅವರು ಕೂಡ ಈ ಸಭೆ. ಅದೇ ರೀತಿ ನಮ್ಮ ಸಮಾಜದ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ದೇವರ ಈ ಸಭೆ. ಅದೇ ರೀತಿಯಾಗಿ ನಮ್ಮ ಸಮಾಜದ ಒಟ್ಟ ಸಮಾಜದ ಹಿತೈಷಿ ಮತ್ತು ಸಮಾಜಕ್ಕೋಸ್ಕರ ತಮ್ಮ ಸರ್ವಸ್ವ ತ್ಯಾಗ ಮಾಡಿ ಸಮಾಜ ಆಗುವುದನ್ನು ಚಿಂತನೆ ಮಾಡ್ತಾ ಈ ಒಂದು ಸಭೆ ಕೂಡ ಬೆಳಗಾವಿ ಸಭೆಗೆ ಹೋಗಿ ನೋಡಿಕೊಂಡಂತ ಅಂಗಡಿ ಪ್ರಮುಖ ಮತ್ತು ನಮ್ಮ ಸಮಾಜದ ಮುಖಂಡರಾಗಿದ್ದ ಹನುಮರಿ ರೇವಣ್ಣ ಮತ್ತೆ ನಮ್ಮ ಬಸವರಾಜಪ್ಪ ಅವರು, ನಮ್ಮ ಶಿವಪ್ರಕಾಶ್ ಅವರು, ಮತ್ತೆ ಕುಲಕರ್ಣಿ ಅವರು, ನಂಜಪ್ಪ ಅವರು, ನಮ್ಮ ಸಮಾಜ ಎಲ್ಲ ನಾಯಕರು, ನಮ್ಮ ಯುವ ಮುಖಂಡ ಗೋಪಿ, ಯುವ ಮುಖಂಡ ಅವತ್ತು ಇವತ್ತು ಯುವಕರ ಆಗಿದ್ದಾರೆ. ಹಾಗೆ ಯುವ ಮುಖಂಡ ಆಗ್ತೀವಿ ನಾವು ಗೋಪಿಗಳು ಈ ಸಭೆಗೆ ಸ್ವಾಗತ ಮಾಡ್ತೇವೆ. ಈಗ ನಮ್ಮ ಅನಿಸಿಕೆಗಳನ್ನು ನಾಳೆ
ರಾಜ್ಯಾದ್ಯಂತ ಕರೆ ಕೊಟ್ಟಿರ್ತಕ್ಕಂಥ ಸಭೆ ಯಶಸ್ವಿಯಾಗಬೇಕು. ಅದು ಸಂಖ್ಯೆ ಮಾತ್ರ ಯಾವುದೇ ಕಾರಣಕ್ಕೂ ಬೆರಳಿಕೆ ಆಗಬಾರ್ದು. ಬಹು ಸಂಖ್ಯೆಯಲ್ಲಿ ನಾವು ಸೇರಬೇಕು. ಕನಿಷ್ಠ 100ರ ಗಡಿ ಅಂದರೆ 500 ಜನ ನಾವು ಸೇರಿ ಒಂದು ಸಭೆ ಮಾಡಿದ್ರೆ ಅದು ಯಶಸ್ವಿ ಆಗ್ತದೆ. ಆ ನಿಟ್ಟಿನಲ್ಲಿ ಚಿಂತೆ ಮಾಡಿ ಪ್ರತಿಯೊಬ್ಬ ಸಮಾಜದ ಕಾರ್ಯಕರ್ತ ತನ್ನ ಶಕ್ತಿ ಮೀರಿ 10-20 ಜನ ತರುವಂಥ ಪ್ರಯತ್ನ ಮಾಡಬೇಕು. ಅದನ್ನು ಹಂಚಿಕೊಳ್ಳಬೇಕಿದೆ. ಹಂಚಿಕೊಂಡ ಮಾತ್ರ ನಮ್ಮ ಈ ಗುರಿ ಮುಟ್ಟಿಗೆ ಸಾಧ್ಯ. ಹಾಗಾಗಿ ಇದ್ರ ಕೆರೆ ಇದು ಯಶಸ್ವಿ ಮಾಡಬೇಕು. ಹಾಗಾಗಿ ಇಲ್ಲಿ ಈ ಒಂದು ನಿನ್ನಿನ ಘಟನೆಗಳ ಬಗ್ಗೆ ಪಂಪಾಪತಿಯವರು ಮತ್ತು ಈ ಹಂಚಿಕೆ ಬಗ್ಗೆ ಒಂದು ಕೇಳ್ಬಿಟ್ಟು